ಯಪ್ಪ ಫೈನಲಿ ರೆಕಾರ್ಡ್ ಮಾಡಕತ್ತೀನಿ ರೀ. ಸ್ಟಾರ್ಟಿಂಗ ಪುರಾಣ ಚಾಲೂ ಮಾಡೀನಿ ಅಂತ ಯಾರೂ ಬೈಬೇಡ್ರಿ. ನೀವು ನಂಬ್ತಿರೋ ಇಲ್ಲ, ನಾನು ಬೆಳಗ್ಗೆ 7 ಗಂಟೆಯಿಂದ ಎಡಿಟ್ ಮಾಡೋಕ್ಕೆ ಶುರು ಮಾಡಿರೋದು. ನಿಜವಾಗ್ಲೂ ಬೇರೆ ಚಾನಲ್ ಅವರೆಲ್ಲ ಎಡಿಟ್ ಮಾಡ್ತಾರಲ್ಲ, ಅವ್ರು ಎಷ್ಟು ತಾಸು ತೊಗೊಂಡಿರ್ತಾರೋ ನನಗೆ ಗೊತ್ತಿಲ್ಲ. ಆಮೇಲೆ ಬೆಳಗ್ಗೆ ನಂದು ಆ್ಯಪ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಓಪನ್ನೇ ಆಗಲಿಲ್ಲ. 10 ಗಂಟೆ ಮೇಲೆ ಓಪನ್ ಆಯಿತು. ನಾನು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀನಿ, ಆಗ್ತಿಲ್ಲ. ಇವ್ರಿಗೆಲ್ರಿಗೂ ಸೀರೆ ಉಡಿಸಿ, ಈಕಿಗೆ ಸೀರೆ ಇಮೇಜ್ ಹಾಕೋದ್ರೊಳಗೇನೆ ಆಕಿದು ಹೋಗಿರ್ತದ, ಆಕಿಗೆ ಉಡ್ಸೋದ್ರೊಳಗೆ ಈಕಿಗೆ ಹೋಗಿರ್ತದ. ಹೂ ಹಾಕೋದು ಪ್ರತಿಯೊಂದು ನಂಗೆ ನಿಜವಾಗ್ಲೂ ಹುಚ್ಚಿಡ್ದಂಗೆ ಆಗ್ಬಿಡ್ತು ರೀ. ನಿಜವಾಗ್ಲೂ ಎಡಿಟ್ ಮಾಡೋರಿಗೆ ಒಂದು ದೊಡ್ಡ ಹ್ಯಾಟ್ಸಪ್ಪು. ಸ್ಪೆಷಲಿ ನಮ್ಮ ನೀತಾ ಅವರು, ಅವ್ರಿಗಂಕರು ದೊಡ್ಡದೊಂದು ಹ್ಯಾಟ್ಸಪ್ ಹೇಳಬೇಕು. ಅದು ಹೆಂಗೆ ಮಾಡ್ತಾರೋ ಏನೋಪ್ಪ, ನಿಜವಾಗ್ಲೂ ಅಷ್ಟು ದಿನಾನೂ ಮಾಡ್ತಾರ. ನನಗಂಕರು ಆಗಲ್ಲ. ಈಗ ರೆಕಾರ್ಡ್ ಮಾಡತ್ತೀನಿ. ಯಾಕೆ ಲೇಟ್ ಆತಂದ್ರೆ ಇದೇ ಕಾರಣಕ್ಕೆ ವಿಡಿಯೋ ಲೇಟ್ ಆಗಿದ್ದು, ದಯವಿಟ್ಟು ಕ್ಷಮಿಸ್ಬಿಡಿ. ಪುರಾಣ ಹೇಳಿದ್ದಕ್ಕೂ ಕ್ಷಮಿಸಿ. ಬನ್ನಿ ಕತೆ ನೋಡೋಣ. ನಾನು ನಿಮ್ಮೆಲ್ಲರಿಗೂ ಇಷ್ಟ ಆಗಲಿ ಅಂತೇಳಿ ಇಷ್ಟಕ್ಕೊಂದು ಕಷ್ಟಪಟ್ಟು ನಾನು ಇಷ್ಟೆಲ್ಲ ಮಾಡ್ತೀನಿ. ನೀವು ನನಗೆ 20,000 ಸಬ್ಸ್ಕ್ರೈಬ್ ಮಾಡಿಕೊಡುವಲ್ರಿ, ನಂಗೆ ಅದು ಭಾಳ ಬೇಜಾರಾಗಿತ್ತು. ಕರೆನ ಹೇಳ್ಬೇಕಂದ್ರೆ ಒಬ್ಬರು ಇಬ್ಬರು ಆಗ್ತೀರಿ. ಪ್ಲೀಸ್ ರೀ, ಸಬ್ಸ್ಕ್ರೈಬ್ ಆಗ್ರಿ, ಬೇಗ ಆಗ್ಬಿಡ್ರಿ. ಇನ್ನೊಂದು 400 ಜನ ಏನೋ ಇದ್ದೀರಿ 20,000 ಆಗಕ್ಕೆ, ಮಾಡಿಬಿಡ್ರಿ. ಥ್ಯಾಂಕ್ ಯು. ನಾನು ಯಾಕವ ಇಲ್ಲಿ ಮತ್ತೆ ಯಾರ ಏನಾರ ಅಂದಿಗಿಂದಾರ ನಾವು ಹೋಗಿ ಕುಂದಿರ್ತೀನಿ ಬಿಡ್ರಿ. ಅತ್ತಿ ಅದಕ್ಕೆ ಕರ್ಸಿಲ್ಲ ನಾನು ನಿಮ್ಮನ್ನ ಇಲ್ಲಿಗ. ನೋಡ್ರಿ ಮತ್ತೆ ನಾವೇನಾರ ಮರ್ತೀವನ, ಅದಕ್ಕೆ ಆರತಿ ತಾಟು ಅಂತಂದು ಹಚ್ಚಿಟ್ಬಿಟ್ರೆ ಆತ ಎಲ್ಲಾರ ಆರತಿ ಮಾಡಿಬಿಡ್ತೀವಿ, ಆಮೇಲೆ ಉಂಡ ಬಿಡನ್ರಿ ಅಂತ. ತಡ್ರಿ ಮತ್ತೆ ಏನಾರ ಮಾಡ್ಬೇಕಂತ ನೋಡ್ರಿ. ಅಕ್ಕರ ಒಂದು ಸ್ವಲ್ಪ ಚಕಡಿ ಬರೀಲಿ. ಹ್ಞೂ ರೀ ಬಂದೆ. ಹಾಂ ಅದ ನಾನು ಮತ್ತು ನಮ್ದು ವಂಶ ಪರಂಪರೆಗೆ ಬಂದಿರೋ ಸರ, ಅದು ಕೊಳಗೆ ಹಾಕ್ಯಾರಿಲ್ಲ ಕುತ್ತಿಗೆ ಐತಲ್ಲ, ಅದು ನಮ್ಮ ಅತ್ತಿ ನನ್ನ ಕೊಡಕ್ಕೂ ಹಿಂದೆ ಮುಂದೆ ನೋಡಕತ್ತಿದ್ಲು. ಅಂಥದ್ರಾಗ ನಮ್ಮ ಅತ್ತಿಯರ ಅತ್ತಿ ನನ್ನದು ಎಲ್ಲ ನೋಡಿ, ಕೆಲಸ ನೋಡಿ, ನಾ ಬಾಳೆ ಮಾಡೋ ರೀತಿ ನೋಡಿ ನನಗೆ ಕೊಟ್ಟಿರೋದದು. ನಾನು ನನ್ನ ಸೊಸಿ ಕೊಡ್ಬೇಕಂತಿಟ್ಟೇನಿ, ನೀವು ಹಾಕಿರೇ ಇಲ್ಲ ಅಂತ ನಾ ಓಡಿ ಬಂದೆ. ಅದು ಮತ್ತು ತಾಮ್ರ ಕಡ್ಡಿ ಅದ್ರಾಗಿದ್ರಾಗ ಹೆಣಿಸಿದ್ದಲ್ಲದು ಸರ, ಗೊತ್ತನೇ? ಬಂಗಾರ ಕಡ್ಡೆಗ ಮಾಡಿರೋದು, ಎಲ್ಲ ಅಪ್ಪಟ ಬಂಗಾರ. ಒಟ್ಟ ತಾಮ್ರ ಆಗಲಿ ಹಿತ್ತಾಗ್ಲಾಗ್ಲಿ ಏನೇನು ಇಲ್ಲ. ಅವು ಗುಂಡಿಂದ ಅಂದ್ರೆ ಏನು ಸುಮ್ಮನೆ? ಅದು ಬೋರ್ಮಾಳ ನಿಮ್ದನ ಅದು? ಹ್ಞೂ ರೀ ನಂದಾರಿ ಅದು ಬೋರ್ಮಾಳ ಸರ. ಯಾಡ್ ಹೇಳಿದಾಯ್ತಾಳ, ಕೊಳ ತುಂಬ ಆಗೈತಿ. ಆತ ಆರ್ತಿ ತಾಟ್ ತೊಗೊಂಬರ್ರಿ. ಇನ್ನು ಎಷ್ಟೊತ್ತು ಮಾಡ್ತೀರಿ? ದಂಡಿನ ಇನ್ನೊಂದಿಟ್ಟು ದೊಡ್ಡ ತರ್ಬೇಕವ. ಏಟ್ ಸಾಣದ ಹಾಕಿರ್ ನೋಡಿ ದಂಡಿ. ಹಸಿರು ಸೀರೆ ನಿನ್ನ ಮಖಕ್ಕವ ಚಂದ ಆಗತ್ತಂತನ ನೋಡಿ ತೊಗೊಂಬಂದಿನಿ. ಕರೆನ ಚಂದ ಆಗೈತೆ ನೋಡ್ರಿ. ಬೇಸರ ಮಾಡ್ಕೋಬೇಡ್ರಿ, ನಾವು ಹಂಗಂದ್ವಿ ಅಂತಂದು ನನಗೆ ಮುಚ್ಚು ಮರಿ ಮಾಡಿ ಸುತ್ತಿ ಬಳಸಿ ಮಾತಾಡಕ್ಕೆ ಬರಂಗಿಲ್ಲ. ಮತ್ತು ಆಕಿ ಬಂದು ಹಂಗೆ ಅನ್ನತ್ಲಿಗೇನ ನನಗೆ ಹಂಗೆ ಅನ್ಸಿದ್ದು ಕರೆ ಐತಿ. ನೀವು ಈಗ ಹೇಳಿಡ್ರಿ, ನಾವು ಹೆಂಗಕ್ಕ ಬಂದ್ರೆ ನಾವು ಏನೋ ಹೊಸದು ಮಾಡಕತ್ತಾಗ ಯಾರ ಬಂದು ಏನರ ಅಂದ್ಕೊಳ್ಳೆ ತಲೆಯಾಗ ಬರೋದ ಕೆಟ್ಟದ್ರಿ, ಒಳ್ಳೇದು ಬರಂಗಿಲ್ಲ ಯೋಚನೆ. ಮೊದ್ಲು ಆಕೆ ಯಾರು ನೋಡ್ರಿ, ಆಕಿ ಮಲ್ಲವನ ಗಿಲ್ಲವನ, ಮೊದ್ಲು ಆಕಿ ಗಿಲ್ಲ ಮಾಡೋದು ಬಿಡನ್ರಿ ಆಕಿಗೆ. ಅಮ್ಮರ ಈಗ ಯಾಕೆ ಅದ್ರದ್ದೆಲ್ಲ ಮಾತಾಡಂಬೇಡ್ರಿ. ಆಕಿ ಗ್ರಾಚಾರ ಅಂಕರು ಕೆಟ್ಟಿರೋದಂತರೂ ಖರೆ ಐತ್ರಿ. ಆಕಿ ಮತ್ತೆ ಏನು ಅಕ್ಕಳನ, ಆದ್ರೆ ಈಗ ಮೊದ್ಲು ಕಾರ್ಯ ಮಾಡಿ ಮುಗಿಸನ್ರಿ. ಪಾಪ ಅವು ಕೂತು ಏಟತ್ತಾತು. ಅದಕ್ಕೆ ರೀ ಎಲ್ಲರೂ ದೈವಕ್ಕೂ ಹೊಟ್ಟೆಸುವಾಗಿರ್ತೈತೆ ಆಗಲೇ. ಮತ್ತು ಊರಿಂದ ಗಂಡ್ಮಕ್ಳೆಲ್ಲ ನೀವು ಕರ್ಕೊಂಬಂದಿರೋರು, ನಾವು ಹಿರಿಯರೆಲ್ಲ ಉಂಡ ಬಿಟ್ಟಾರ್ರಿ. ಈಗೇನಂದ್ರೆ ಆಶೀರ್ವಾದ ಮಾಡಿ ಮತ್ತು ಒಂದಿಷ್ಟು ಬಾಯಾಗ ಸಕ್ಕರೆ ಹಾಕ್ಕೊಂಡು ಅದ್ರದ್ದೊಂದು ಮಾಡಿದಂದ್ರೆ ಆತ್ ನೋಡ್ರಿ. ಗಂಗಾವಕ್ಕರ ಶಾಂತಗಕ್ಕರ ಬರ್ರಿ, ಆರತಿ ತಟ್ಟು ತೊಗೊಂಬಂದ್ಬಿಡ್ರಿ. ನೀವು ಮತ್ತು ಅವ್ರ ಅಕ್ಕರ ಆರತಿ ಮಾಡ್ಬಿಡ್ಬರ್ರಿ. ನೀವು ಆರತಿ ಪಾತಿ ಮಾಡ್ರವ, ನಾ ಅಲ್ಲಿ ಹಿಂದೆ ಕುಂತಿರ್ತೀನಿ. ಸುಂತವೆಲ್ಲದಾಳ ಅತ್ತೀರ, ಆಕಿ ಯಾಕ ಕೂಸಿಗೆ ಜ್ವರ ಬಂದ್ಬಿಟ್ಟವ್ರಿ. ಅದಕ್ಕೆ ಅಲ್ಲೇ ಗಾಳಿಗೆ ಇದ್ರಾಗ ಅಂಗಡಿ ಕಟ್ಟಿ ಮ್ಯಾಗ, ನಮ್ಮ ಮನೆ ಅಂಗಡಿ ಕಟ್ಟಿ ಮ್ಯಾಗ ಹಾಕೊಂಡು ಕೂತಾಳ್ರಿ. ಒಟ್ಟಕ್ಕೆ ಚಿಟ್ಬಿಟ್ಟು ಚಾಟಿ ಬಿಡಕತ್ತಾಳ. ಸೆಕೆ ಒಂದು ಆಗುತ್ತಲ್ರಿ, ಹೊಸ ಹೂ ಬಟ್ಟಿನೂ ಹಾಕ್ಬಿಟ್ಟಿದ್ರ ಆಕಿಗೆ, ಅದಕ್ಕೆ ಭಾಳ ಚಿಟ್ಬಿಡ್ಸಕತ್ತಾಳಂತ್ರಿ. ಅಲ್ಲೇ ಅದಾಳ್ರಿ ಆಕಿ. ಅಯ್ಯಯ್ಯ ತಡಿಯವ, ನಾ ಹೋಗಿಕಿನಿ ತಗೊಂಡು ಕುಂದಿರ್ತೀನಿ ಅಲ್ಲೇ. ಸುಂತವನ್ನ ಕರೆಸ್ತೀನಿ. ಹ್ಞೂ ರೀ ಆತಾಳ್ರಿ. ಹಂಗ ನೀವು ಹೇಳ್ಬಿಡ್ರಿ ಸುಂತಾಗ ಊಟ ಮಾಡ್ಬಿಡ ಅಂತಂದು. ಊರಿನ ಹೆಣ್ಮಕ್ಳು ಎಲ್ಲರೂ ಉಂಡಾರ್ರಿ. ಈಗ ನಾವ ಅಷ್ಟ ಮನೆಯಾರ ಉಣ್ಣದು, ಉಂಡ್ಬಿಡು ಅಂತ ಹೇಳ್ರಿ ಆಕಿಗೂ. ನಿಮಗೂ ಹಚ್ಕೊಂಬರ್ಲೇನ್ರಿ? ಇಲ್ಲ ನಾನು ಉಣ್ತೇನಿ. ಈಗ ಇನ್ನೊಂದು ಪಂಕ್ತಿ ಕುಂದಿರ್ತಾರಲ್ಲ, ಆ ಪಂಕ್ತಿಗೆ ನಾನು ಸುಂತವ ಕೂಸು ಉಂಡ ಬಂದ್ಬಿಡ್ತೀವಿ. ಮತ್ತು ಆರತಿ ಮಾಡ್ತೀರಿ ಅಂದ್ರೆ ಸುಂತನ್ನು ಕಳಿಸ್ತೀನಿ ತಡ್ರಿ. ಅವ ಮತ್ತು ಮಾಡ್ಲಿ ತಂಗಿಗೆ ಆರ್ತಿನ. ಹ್ಞೂ ಕಳಿಸ್ರಿ ಬರ್ರಿ ಅಕ್ಕರ. ಆರತಿ ಬೆಳಗ್ಗೆ ಬರ್ರಿ, ಬಡ ಆರತಿ ಬೆಳಗುನ ಒಂದು 5 ಮಂದಿ ಮುತ್ತೈದ್ರು ಬೆಳಗಿದ್ವಿ ಅಂದ್ರೆ ಬಡ ಮುಂದೆ ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ. ನಾವು ಉಂಡಿ ಲೇಟ್ ಆಗ್ತದೆ ಬರ್ರಿ. ಹ್ಞೂ ರೀ ಬನ್ನಿ. ಆರತಿ ಬೆಳಗಿರಿ ಶಿವ ಪಾರ್ವತಿಗೆ ಅನ್ರೇವ, ನೀವು ಸುಮ್ಮನೆ ನಿಂತ್ರಲ್ಲ, ನಾನೊಬ್ಬಕ್ಕೆ ಅನ್ಲೇನೆ. ಅಯ್ಯೋ
ಅಮ್ಮಾರ ನಮಗ ಇವತ್ತು ಕೂಗ್ಯಾಡಿ ಕಿರ್ಚಾಡಿ ಸಾಕಾಗೈತಿ. ಯಾವಾಗ ನೆಲ ಸಿಗತ್ತ ಯಾವಾಗ ಮಕ್ಕಂಡವ ಅನ್ನಂಗಾಗೈತ್ರಿ. ಏನ್ 3 ಹೊತ್ತು ಒಲಿ ಮುಂದ್ ಕುಂತಿದ್ದೇನ್ ಕಮ್ಮಿ ಏನ್ರಿ? ಈ ಹೋಲಿ ನೀವು ಉಂಡ್ ಬಂದ್ರಲ್ಲ, ಸಾರಿಗೆ ಉಪ್ಪು ಖಾರ ಹೆಂಗಾಗೈತ್ರಿ? ಚಲೋ ಆಗೈತನ್ರಿ ಕಟ್ಟಿನ ಸಾರ? ಅಯ್ಯಯ್ಯ ಈಕಿ ಉಪ್ಪು ಖಾರದ ಹತ್ತೈತಿ. ತಡಿ ಬಡ ಬಡ ಆರತಿ ಮಾಡಿ ಬರ್ತೀನಿ. ಅಮ್ಮಾರ ಇಡಂಗಿಲ್ರಿ, ಹೇಳ್ರಿ. ಶಾನ್ ಬೊಗ್ರ ಹೆಸರ ಮಗ ನಿನ್ನ ಇಡೀ ಊರಾಗ ಗೊತ್ತ. ಶಾನ್ ಬೊಗ್ರ ಹೆಸರು ನಿನಗೆ ಗೊತ್ತಿಲ್ಲನ? ತೋರೇಕರ್ ನೀವು ಬಾಡ್ ಬರ್ರಿ. ಹ್ಞೂನ್ರಿ. ಯಾಕ ಮಂಗಳವಕ್ಕ ನೀ ಬಾ ಬೇ, ನೀ ಮಾಡ್ಬಾ. ನೀವು ಮಾಡ್ರಿ, ಬರ್ತೀನಿ, ನೀವು ಮಾಡ್ರಿ. ಇವನ ಇತ್ತ ಕಡೆ ನೋಡ ಸಾಕು, ಅತ್ತ ಕಡೆ ನೋಡಿದ್ದು. ಹಂಗದಾಳ್ರಿ ಮತ್ತೆ ನಮ್ಮ ಹುಡುಗಿ. ನೋಡ್ರಿ ಒಲ್ಲೆ ಅಂತಂದು ವಾಪಸ್ ಹೊಂಟಿದ್ರಿ ಇಂಥ ಹುಡುಗಿ ಬಿಟ್ಟು. ನಿಮ್ಗ ಎಷ್ಟು ಲುಕ್ಷಣಕ್ಕಿತ್ತನ್ನೋದು ನಿಮಗೆ ಗೊತ್ತಿಲ್ಲ. ನಿಮ್ಮಗ್ ಗೊತ್ತೈತೆ ಅನ್ನಕನ ನೋಡ್ರಿ. ಕಣ್ಣನ ನನ್ನ ಮಗಳು ನನ್ನ ಸಸಿ ಮ್ಯಾಗ ಇಟ್ಟಿದ್ ಕಣ್ಣು ತೆಗಿವಲ್ಲ. ಹೌದು ತೆಗಿವಲ್ಲ. ಮತ್ತೆ ಯಾರು ಮಾಡ್ತೀರಿ ನೋಡ್ರಿ, ಮಾಡ್ಬಾರಿ ಬಡ ಬಡ. ನಾವು ಬಿಡಂಗಿಲ್ರಿ ನಿಮ್ಮನ್ನ. ಹಂಗ ತಾಟ್ ಕೆಳಗಿಟ್ರಿ, ಆರ್ತಿ ತಟ್ ಕೆಳಗಿಟ್ರಿ ಮತ್ತೆ ಬಗಿನರಿಂಗಿಲ್ಲ ನೋಡ್ರಿ ಕರೆನ. ನಾವಂತ್ರ ಮತ್ತೆ ಊರಕ್ಕ ಕಳ್ಸಲ್ಲ ನಿಮ್ಮನ್ನ. ಹೇಳ್ರಿ ಒಂದು ಒಡಪಿಟ್ಟು ಅಣ್ಣರ ಹೆಸರು ಹೇಳ್ರಿ. ಹೋಗ್ರವ, ನೀವೆಲ್ಲ ಸಣ್ಣಾರ ಮಾಡಿದ್ರೆ ಚಂದ, ನಾವು ಮಾಡಿದ್ರೆ ಏನ್ ಚಂದ? ಬೇಡ ಬೇಡ, ನಾ ಇಡ್ತೀನಿ ನೋಡು. ಮಗ್ಲ ಎಲ್ಲೈತ್ರಿ? ಎದ್ರ ಮ್ಯಾಗ ಇಡ್ತೀರಿ? ಮನಿ ಎಲ್ಲೈತ್ರಿ ಇಡಾಕ? ಅವೆಲ್ಲ ನಡೆಯಂಗಿಲ್ಲ, ನಾವ್ ಯಾರು ಇಸ್ಕೊಳೋದು ಇಲ್ಲ. ಬಡ ಬಡ ಹೇಳ್ರಿ, ಒಂದು ಒಡಪಿಟ್ಟ ಬಡ ಬಡ ಹೇಳ್ರಿ. ಒಂದ್ ಹೇಳ ನೋಡ. ಮತ್ತೆ ಯಾರು ಮತ್ತೆ ಬೇಸರ ಮಾಡ್ಕೊಬಿಡ್ರ, ತಮಾಷೆಗೆ ಹೇಳ್ತೀನಿ. ಹಗ್ಗದ್ಲೆ ಬಡದ್ರ ಮಗ್ಲು ಬಂದು ಕುಂದಿರ್ತಾರ ನಮ್ಮ ಯಜಮಾನ್ರ ಈಶ್ವರಪ್ಪರ. ಚಂದ ಐತ್ ಬಿಡ್ರಿ ಒಡಪ, ಅದ ಅಂತೀನಿ. ಒಡಪ ಬಾರಿ ಒಡಪ ಐತ್ ಬಿಡ್ರಿ. ನಿಮ್ ಒಡಪನ್ನ ನಿಮ್ಮಂಗ ಐತ್ ನೋಡ್ರಿ, ಕಡಕ್ಕಾಗಿ. ಹ್ಞೂನವ, ಮತ್ತ ಎಲ್ಲಾನು ತೂಗಿಸ್ಕೊಂಡು ಹೋಗೋದಂದ್ರೇನು ಸುಮ್ಮನೆ ಮಾಡಿರೇನ? ಹೆಣ್ಮಕ್ಳಿಗೆ ಹಿಂಗಿದ್ರನ್ನ ಈ ಪ್ರಪಂಚದಾಗ ಎಲ್ಲದಕ್ಕೆ ದಾರಿ. ಆತು, ಬರ್ರಿ ಬರ್ರಿ ತೋರಿ ಈಗರ. ಆತಡ್ರಿ ಬಂದೆ. ಅಮ್ಮಾರ ಮಂಗಳವಕ್ಕರ ಬರ್ರಿ. ಬರ್ರವ, ಹುಡುಗರು ಉಣ್ಲಿ, ಭಾಳ ಹೊತ್ತಾಗೈತಿ. ಬರಪ್ಪ ತಮ್ಮ. ಮಲ್ಲಿಕಾರ್ಜುನ ಬಾರವ. ಕವಿತಾ ಊಟ ಮಾಡಿ ಬರೋಂತ್ರೇನು ಬರ್ರಿ. ಇನ್ನು ಎಲ್ಲಾರು ಊರಿಗೆ ಹೋಗಿ ತಯಾರಾಕತ್ತಾರ, ಹೊತ್ತಾಗತ್ತ ಬರ್ರಿ. ಅಂದಂಗ ಉಂಗ್ರ ಬದಲಾಯಿಸಿದ್ರಾ? ಅಯ್ಯೋ ಯಾಕ ಅದನ್ನ ಮಾಡ್ತೀವಲ್ಲ. ಅಮ್ಮಾರ ಆಗಲೇ ಬದಲಾಯಿಸಾರ ಅಲ್ರಿ. ಬರ್ದ ಈ ಕೆಂಪಿ ಎಷ್ಟು ನಚ್ಚಡಿಗೆ ಮಾಡ್ತಾಳ. ನನಗೆ ಮತ್ತೆ ಅಕ್ಕಂತಾಳ, ಮಂಗಳವಕ್ಕಂತಾಳ, ಮತ್ತೆ ನನಗೆ ನಚ್ಚಡಿ ಮಾಡ್ತಾವಳು ಅಲ್ವೇ ಮಂಗಳವಕ್ಕ. ಮತ್ತೆ ತಿರುಗಿ ಎಲ್ಲ ಆರತಿ ಮಾಡಿದ್ವಿ, ಮುತ್ತೈದರು ಎಲ್ಲ ಆತು. ಮತ್ತೆ ನಾವು ಉಂಗ್ರ ಬದಲಿಸ್ತಾ ಆಗಿನ ಕುಂದ್ರಿಸಿ ಮತ್ತೆ ಆರತಿ ಮಾಡ್ತೀವನ. ಹೆಂಗೆ ಹೇಳು? ಸೀರೆ ಉಟ್ಕೊಂಬಂದಿದ್ದಾತು, ಮತ್ತೆ ಸೀರೆ ಕೊಟ್ಟು ಹೋಗಿ ಉಟ್ಕೊಂಬಂದು ಮತ್ತೆ ಆರತಿ ಮಾಡಿ, ಉಂಗ್ರ ಬದಲಿಸಿ ಮತ್ತೆ ಆರತಿ ಮಾಡಿ ಎಲ್ಲ ಆಗೈತಿ ಈಗ. ಮತ್ತು ಎಲ್ಲ ಬೀಗ್ರು ಬಾಯ ಸಕ್ಕರೆ ಹಾಕೊಂಡ್ರು. ನೀನೇ ಒಳಗೆ ಬಂದಿಲ್ಲವ, ಅಲ್ಲೇ ಹೊರಗೆ ಇದ್ದಿ. ಭಾಳ ಮಂದಿ ಹಿಡಿತಿದ್ದಿಲ್ಲಲ್ಲ ಮನಿ, ಅದಕ್ಕೆ ಹೊರಗಿದ್ಯಾನ. ಆಮೇಲೆ ನಮ್ಮ ಸ್ವಂತ ಒಂದು ಮಗಳು ಬೇಕಿ ಅಂತ ಹೇಳಕತ್ತಾಳಕಿ, ಜ್ವರ ಬಂದ್ಬಿಟ್ಟವ. ಪಾಪ ಚಿಟ್ಬಿಟ್ಟು ಚಾಟಿ ಹೊಡಕತ್ತೈತಿ. ಈ ಅಲ್ಲೇ ಅದಳ ಶಿವಮ್ಮ ಯಾವಾಗ ಬಂದ್ಲ? ಇಲ್ಲ, ಸ್ವಂತ ಉಣ್ಣಕ್ ಕುಂತಿದ್ಲ. ಅವ್ರಪ್ಪ ಬಂದು ಆಕಿನೇ ತಗೊಂಡ ಕೂಸಿನ, ಆಕೆ ಉಣ್ಣಕ್ ಕೂತಾಳ. ನಾ ಉಣ್ ಬಂದ್ನೆಲ್ಲ ಏನ್ ಮಾಡತ್ತಾರ ನೋಡೋಣ ಅಂತ ಬಂದೆ. ನಡ್ರಿ ಅಕ್ಕರ, ನೀವು ನಡ್ರಿ, ನಡ್ರಿ ನಡ್ರಿವ, ನೀವು ನಡ್ರಿ. ಮದ್ಮಕ್ಳು ಕರ್ಕೊಂಡು ನಡ್ರಿ ಮೊದ್ಲು. ಯಾಕ ಊಟ ಮಾಡಿ ಇಲ್ಲ? ಊಟ ಮಾಡಿ ಬೇಯಕ್ಕ, ಹಂಗೇನಿಲ್ಲ, ಉಂಡ ಹೊಂಟೆ. ಮತ್ತು ನಂದಕ್ಕೂ ನನ್ನ ಸೊಸೆದು ಮತ್ತೆ ಹೆರಿಗೆಗೈತಲ್ಲ, ಕೂಸು ಸಾಣದೈತೆ, ಭಾಳತ್ತು ಇರಕ್ಕೆ ಆಗಿಲ್ಲ. ಆಕಿಗೂ ಮತ್ತೆ ಏನಾರ ಬೇಕು ಬೇಡ ನೋಡ್ಬೇಕಲ್ಲ. ಅದಕ್ಕೆ ನಾ ಹೇಳಿದೆ ಇವಂಗ, ನನ್ನ ಮಗ್ಗ ಏನು ಹೇಳಿದ್ರು ಕೇಳಲ್ ಬಿಡ, ಬೇಡ ಇದ್ರಾಗ ಕರ್ಕೊಂಬರ್ಬೇಡ, ಇನ್ನೊಂದು 2 ತಿಂಗಳು ಬಿಟ್ಟು ಬಾ. ನಮ್ಮ ಮನೆ ಮಾಡಾರಿಲ್ಲ ಅಂದ್ರೂ ಕೇಳಿಲ್ಲ. ಆಕಿಗೆ ಇಲ್ಲಿ ಬಂದು ಒಂದಿಟ್ಟು ಏನೇನ ಮಾಡತ್ಲಿಗೆ ಜ್ವರ ಬಂದವ ಆಕಿಗನ. ಇದು ಕೂಸುಗೂ ಜ್ವರ ಈಗ 2 ಸೇರಿ ಅಳತಾವ. ಅದಕ್ಕೆ ಹೊಂಟಿನವ. ಅಯ್ಯಯ್ಯೋ ಮಲ್ಲವನು ಮಾತಾಡ್ಸನ್ನ ಏನೇನಾಯ್ತು ಅಂತ ಕೇಳೋಣ ಅಂತ ನಾ ಬಂದ್ರೆ ಇದು ಶಿವಮ್ಮ ಆರಾಮಾಗಿ ನಿಂತು ಬಿಟ್ಟೈತಲ್ಲ. ಯಾಕೆ ಬೇಕು ಈಕಿ ಬಾಯಿ ಗೀಡಾಗದ ಬೇಡ. ಏನ್ ಆತನ್ನದ ಗೊತ್ತಾಗೋಲ್ದಲ್ಲ. ಈಟತ್ತಾದ್ರೂ ಬೀಗ್ರು ಹೋಗಿಲ್ಲ. ಉಂಡು ಎಲ್ಲಾರು ಹೊರಗೆ ಎಲ್ಲಡಿಕೆ ಕೆಣಕತ್ತಾರತ್ತ ಕಡೆಗೆ ಬಾಗಲ ಮುಂದ. ಏನಿತ್ತಿತ್ತು ಅಂತೀನಿ ನಾನು. ಯಾಕ ನೀ ಉಂಡಿಲ್ಲ? ಉಣ್ಣೋಗು. ಅವ್ರ ಮುಂದೆ ಉಂಡಿ ನಾನು ಸುಳ್ಳು ಹೇಳಿದಿ, ಪಾಪ ಉಣ್ಣಕೊಂಟಾವು, ನೀನು ಉಣ್ಣೋಗು. ಯವ್ವ ಏನು ಬೇಡ, ಕುಂತಲ್ಲೇ ಕುಂದಿರ್ತೀನಿ, ಎಲ್ಲೂ ಅಡ್ಡಾಡೋದಲ್ಲ ಏನಿಲ್ಲ. ಈ ಬಿಸಿಲಿಗೆ ನೀರು ಕುಡ್ದು ಹೊಟ್ಟಿ ತುಂಬ್ದಂಗೆ ಆಗೈತಿ. ಉಣ್ತೀನಿ ಆತು, ಹೋಗುವ. ಪಾಪ ಹಿಂಗಂತಿದ್ದಿ, ಹೋಗ್, ನಾನು ಹೋಗಿ ಕುಡಿತೀನಿ ಅಂತ. ಹೋಗಿ ನೀರು ಕುಡಿಬೇಡ, ಮತ್ತ ಹೋಗಿ ಏನ್ರ ಉಣ್ಣು, ಕುಡಿತೀನಿ ಅನ್ನೋದ್ರಾಗ ಅದಿಯಲ್ಲ. ಹ್ಞೂ ನಯವ್ವ, ಹೋಗಿ ಉಣ್ತೀನಿ ನಾಳೆ. ಹೋದ್ಲ ಚಲೋ ಆತ. ಇತ್ಲಾಗ ಬರ್ಲಿ ತಡಿ ಒಳಕ, ಈಕೆ ಮನೆ ಕಡೆ. ಅಲ್ಲಿ ಹೋಗೋದು ಬೇಡ. ಎಲ್ಲಾರು ಹೆಂಗ ಮುಂದ್ಲ ಭಾಗದಾಗ ಅದಾರ, ನಾವು ಹಿತ್ತಲ ಭಾಗದಾಗ ಮಾತಾಡ್ಬೋದು. ಏನಾಗೈತಿ ಏನು ವಿಷಯನ ಗೊತ್ತಾಗಲ್ದು. ಇವ್ರು ಉಂಡು ಬಂದಿರೋ ಏನ್ರ ಹೇಳ್ತಾರ ಅಂದ್ರೆ ಎಲ್ಲಾರು ನನ್ನನ್ನು ಸುಮ್ಮನೆ ಬಿರಿ ನೋಡ್ಕೊಂತಾನ ಹೊಂಟಾರ. ಏನು ನುಂಗೆ ಬಿಡ್ತಾರ ನನ್ನ ಅನ್ನಂಗ. ಏನಾಯ್ತು ಅನ್ನೋದ ಗೊತ್ತಾಗಲ್ದಲ್ಲ. ನಾನು ಮಾಡಿದ್ದು ಉಪಾಯ ಕೆಲಸ ಆತ ಇಲ್ಲ ಅನ್ನೋದ ಗೊತ್ತಾಗೋಲ್ದಲ್ಲ. ಯವ್ವ ಎಂತ ಹೇಳಿದ್ನಲ್ಲ ಮಲ್ಲವಕ್ಕ. ಬಾಯ್ ಮಾಡ್ಬಿಡ ಸುಮ್ಮನಿರು. ಏನಾತು? ಉಂಡು ಬಂದ್ರೇನ? ಏನಾರ ಆತನ?
ಇನ್ನೂ ಏನೂ ಆಗಿಲ್ಲ. ಈಗ ನಿನ್ನ ಮದುವೆ ಮಾಡ್ತಾರೆ. ಈಗ ನೋಡ್ಬೇಕಾರ ಗಂಡು ಹುಡುಕದ ಬೇಕಾಗಿಲ್ಲ. ಚಪ್ಲಿ ಹಳೆ ಕಸಬರಿಗೆ ಮತ್ತೆ ಏನೇನ್ ತರ್ತಾರ ಮತ್ತೆ ನೀನು ಮದುವೆ ಮಾಡ್ಸಕ ಹೇಳಾರೆ ನಾನು. ನೀನೇನು ಮನುಷ್ಯಳದ ಏನು ಹೊಟ್ಟಿಗೆ ಏನ್ರ ಬೇರೆ ಏನ್ರ ತಿಂತೀಯ, ಏನು ಕೂಳಿಗೆ ತಿಂತೀಯ, ಮತ್ತೆ ಬಂದು ಏನಂತ ಕೇಳ್ತೀಯಲ್ಲ. ನಾಚಿಕೆ ಮಾಡಿ ದೈತೆ ನಿನಗ. ತಡಿ ಬರ್ತಾಳೆ ಈಗ ಆಕಿ. ಇಲ್ಲಡಿಲ್ಲಿ ರಾಕ್ಷಸಿ ಆಗ್ಯಾಳ ಲಕ್ಷ್ಮವ್ವ. ಹಂಗಿಂಗ್ ಮತ್ತೆ ಏನು ಮಕ್ಕಳ ಅಕ್ಕಿ ಏನ ನೀನು ನೋಡಿಲಿ ಉಳ್ಕೋಬೇಕಂತಿತ್ತಂದ್ರೆ ಹೋಗಿ ಎಲ್ಲರೂ ಬಚ್ಚಿಟ್ಗ. ಇಲ್ಲ ಅಂದ್ರೆ ಮತ್ತೆ ನಿನ್ನ ಏನು ಮಾಡ್ತಾವನ ಆಕಿ. ನಾನೇನ್ ಮಾಡಿ ನೀವ ನೀನು ನನಗೆ ಹಾಕತ್ತಿಯಲ್ಲ. ನೀನೇನ್ ಮಾಡಿ ನಾಷ್ಟ ಅದೇನು ಅಂತಲ್ಲ ಬಾರಿ ಅದಾನ ಕನ್ಯಾನೆ ಏಟ ಮಾಡಿದ್ರನ ಒಂದ ಮನೆ ಇದ್ದಂಗದಿರ ಮತ್ತ ಬಗ್ ಅನ್ಬೇಕ ಅದಿದ್ದಾಳ ಇಲ್ಲಡ ತಂಗಿ. ಈಗ ಆಕೆಗೆ ಇದಕ್ಕೆ ಸುಮ್ಬಿಟ್ಟಾಳಿನ್ನ. ಈಗ ಇನ್ನ ಕಾರ್ಯ ಆಗ್ಲಿ ಅಂತ ಕಾಕತ್ತಾರ ಅವ್ರು ಬರ್ತಾರವ್ರು. ಮತ್ತೆ ನೀನ್ ಏನಕ್ಕಿನ ಹೇಳಾರ ನನ್ನ ಕರೆನೇ ಹೇಳ್ತೀನಿ ನಾನು. ಲಕ್ಷ್ಮಣ್ ಕೈ ಮಾತ್ರ ಸಿಗ್ಬಾರ್ದು ನೀನು. ನಾನೇನಾಗಿದ್ ನಿಂತಿದ್ರ ಕಾರ್ಯ ನ್ಯಾರೆ ಎಲ್ಲ ಬಿಡ್ತಿದ್ದೆ. ನೀನು ಮತ್ತಿಲ್ಲ ಇಲ್ಲ ನೀನು ಜುಟ್ಟು ಹಿಡಿದು ನೆಲಕ್ಕೆ ಬಿಡದು ಯಾಕಲ್ಲ ಅಂತ ಕೇಳ್ತಿದ್ ನಾನು. ಉಳ್ಕೊಂಡಿ ನೀನು ಹೇಳ್ತೀನಿ. ಇನ್ನೊಮ್ಮೆ ನನ್ನ ಮನೆ ಮುಂದೆ ಏನಾರ ಕಾಣಿಸಿದಿ ಬಗ್ಗಿನ ಹರಿಯೋದಲ್ಲ. ಈಗ ಕರಿತಿದ್ ನಾನು ಲಕ್ಷ್ಮಿ ಬಾಲೆ ಇಲ್ಲಿ ಬಂದಾಳಿ ಈಕಿ ಮನೆ ಹಾಳಿ ಅಂತಂದು. ಆದ್ರೆ ಬೇಡ, ಈಗ ಮನ್ಯಾಗ ಮಂದಿ ಮಕ್ಳು ಅದಾರ ಅನ್ನೋದಕ್ಕೆ ಸುಮ್ಮನಾಗಿ ನಾನು. ಬರ್ತಾರ ಐತ್ ನಿನಗ ಐತ್ ನಿನಗ ಬಿಡ ಯಾವ. ನಾನೇನು ಬಂದ್ರೆ ಕೇಳು ಏನ ಬರುದಿಲ್ಲ. ಈಗ ಕೇಳ್ಬೇಕೇನು ಊರಾಗಿರಕಿ ಬೇರೆ ಯಾರು ನನಗೇನು ಹೇಳಲ್ಲ ನೋಡು. ಹೋಗೋಗ ನಂತರ ನಾಚಿಗೇಡಿ ನೀನು ಅಂತ ಮನೆಯಾಳಿ ಅಂದ್ರ ನಮ್ಮ ಮನೆ ಹತ್ರ ಬಂದೆ ಅಂದ್ರೆ ನಾಳೆ ನನ್ನ ಮಗ್ಗ ನನ್ನ ಸೊಸಿಗೆ ತಂದಿಡಕ್ಕೂ ಹೆಸದಿಲ್ಲ. ನೀನು ನಾಳೆ ನನಗೂ ನನ್ನ ಸೊಸಿಗೂ ತಂದಿಡಕ್ಕೆ ಹೆಸದಿಲ್ಲ. ನೀನ್ ನಂತರ ಎಲ್ಲಿಡ್ಬೇಕು ಅಲ್ಲಿಟ್ರನ ಚಲೋ ಹೇಳ್ತೀನಿ ತಿಳ್ಕಮಲ್ಲ ಅವಕ್ಕ. ಬಂದಿದ್ದೊಮ್ಮೆ ಆತ ಇನ್ನೊಮ್ಮೆ ನನ್ನ ಮನೆ ಕಡೆ ಕಾಲಿಡ್ಬೇಡ. ನನ್ನ ಮಾತಾಡ್ಸೋ ಪ್ರಯತ್ನ ಮಾಡ. ನಿನ್ನ ನಂತರ ಹತ್ರ ಮಾತಾಡಕ್ಕೆ ಏನಿಲ್ಲ. ನಾವಾದ್ರೂ ಎಲ್ಲರೂ ಹೊಟ್ಟಿಗೆ ಊಟನ ಮಾಡ್ತೀವಿ. ನಿನ್ನಂಗ ಸಗಡಿ ತಿನ್ನೋದಿಲ್ಲ.